ಈಗ ಸದ್ಯಕ್ಕೆ ಕಲ್ಲಂಗಡಿ ಮತ್ತು ಬಾಳೆ ನಮ್ಮದು ಬೆಳೆ ಇದೆ ಈಗ. ಸೊ ನಾವು 40 ದಿನದಿಂದ ಶ್ರೀರಾಮ್ ಡ್ರಿಪ್ಪಿಡ್ ಗೊಬ್ಬರನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಈ ಕಲ್ಲಂಗಡಿ ನಾವು ಮುಂಚೆ ಎಲ್ಲ ಏನು ಮಾಡ್ತಾ ಇದ್ವಿ ಅಂತಂದರೆ, ಸೊ ನಾವು ಸ್ಟೇಜ್ ಬೈ ಸ್ಟೇಜ್ ಗೊಬ್ಬರ ಕೊಡ್ತಾ ಇದ್ವಿ. ಅದು ಕುಡಿ ಬೀಳೋ ಟೈಮ್ಗೆ ಒಂಥರ, ಕಾಯಿ ಅದು ಸೆಟ್ಟಿಂಗ್ ಆಗ್ಬೇಕಾದ್ರೆ ಒಂಥರ, ಅದು ಸೈಜ್ ಬರೋದಕ್ಕೆ ಒಂಥರ ಗೊಬ್ಬರ ಕೊಡ್ತಾ ಇದ್ವಿ. ಸೊ ಇವಾಗ ನಮ್ಮ ಶ್ರೀರಾಮ್ ಡ್ರಿಪ್ಪಿಡ್ ಗೊಬ್ಬರ ಯೂಸ್ ಮಾಡೋ ಏನು ಬೆನಿಫಿಟ್ ಅಂದರೆ, ನಾವು ಸ್ಟಾರ್ಟಿಂಗಿಂದ ಕೊನೆ ತನಕ 50, 42, 43 ದಿನ. ಸೊ ಹಂಗಾಗಿ ಸ್ಟಾರ್ಟಿಂಗಿಂದನೂ ಒಂದೇ ಗೊಬ್ಬರ ಯೂಸ್ ಮಾಡ್ತಿರೋದು. ಸೊ ನಮಗೆ ಸೈಜ್ ಆಗಲಿ ಅಥವಾ ಗಿಡ ಬೆಳವಣಿಗೆ ಆಗಲಿ ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ. ಸೊ ಹಂಗಾಗಿ ನಾನು ಶ್ರೀರಾಮ್ ಡ್ರಿಪ್ಪಿಡ್ ಗೊಬ್ಬರನ ಯೂಸ್ ಮಾಡೋದಕ್ಕೆ ಸಜೆಸ್ಟ್ ಮಾಡ್ತೀನಿ. ಈಗ ನಾವು 42, 43 ದಿನಕ್ಕೆ ಕಾಯಿ ಇಷ್ಟೊಂದು ಸೈಜ್ ಬರ್ತಿರಲಿಲ್ಲ. ಮೊದಲು ನಾವು ಹಳೆಯ ಗೊಬ್ಬರಗಳು ಯೂಸ್ ಮಾಡ್ತಿರ್ಬೇಕಾದ್ರೆ ಸೊ ಇಷ್ಟೊಂದು ಸೈಜ್ ಬರ್ತಾ ಇರಲಿಲ್ಲ. ಆಮೇಲೆ ಕಾಯಿ ಸೈನಿಂಗ್ ಕೂಡ ಇಷ್ಟೊಂದು ಚೆನ್ನಾಗಿ ಬರ್ತಿರ್ಲಿಲ್ಲ. ಸೊ ಇವಾಗ ನಾವು ಶ್ರೀರಾಮ್ ಡ್ರಿಪ್ಪಿಡ್ ಯೂಸ್ ಮಾಡಿದಾಗಿಂದ ಸೊ 42, 43 ದಿನಕ್ಕೆ ನಾವು ಸೈಜು ನಮಗೆ ಕಣ್ಣಿಗೆ ಕಾಣ್ತಾ ಇದೆ. ಸೊ ಹಂಗಾಗಿ ನಾವು ಇದನ್ನು ಸಜೆಸ್ಟ್ ಮಾಡ್ತೀವಿ. ಸೊ ನೀವೇ ಚೆಕ್ ಮಾಡಿ ನೋಡಿ, ಸೈಜು ಒಂದ್ಸಲ ಹಿಡ್ಕೊಂಡ್ರೆ ಗೊತ್ತಾಗುತ್ತೆ ಸೈಜು. ಸೊ ಮೊದಲೆಲ್ಲ ಇಷ್ಟೊಂದು ಸೈಜ್ ಬರ್ತಿರ್ಲಿಲ್ಲ. ಸೊ ಈಗ ಕಾಯಿ ಕಣ್ಣಿಗೂ ಕಾಣುತ್ತೆ, ಆಮೇಲೆ ಕೈ ಮುಟ್ಟು ನೋಡಿದ್ಮೇಲೆ ಸೈಜು ಗೊತ್ತಾಗುತ್ತೆ. ನೀವು ಒಂದ್ಸರಿ ಡೌಟ್ ಇದ್ದರೆ ಒಂದ್ಸರಿ ಚೆಕ್ ಮಾಡಿ ಕಾಯಿನ ಹಿಡಿದು ನೋಡ್ಬೋದು. ನೋಡಿ, ನಿಮಗೆ ಇದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಸೈಜು. ಸೊ ಮೊದಲು ಇವಾಗೂ ಡಿಫ್ರೆನ್ಸ್ ತುಂಬ ಕಾಣ್ತಿದೆ. ಸೊ ಹಂಗಾಗಿ